ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಯುದ್ಧ ಪರಿಸ್ಥಿತಿ ಭಾರತೀಯ ಷೇರು ಮಾರುಕಟ್ಟೆಯ ನಿದ್ದೆಗೆಡಿಸಿದೆ. ಇವತ್ತು 8 ಲಕ್ಷ ಕೋಟಿ ನಷ್ಟವಾಗಿದೆ. ಸೆನ್ಸೆಕ್ಸ್ ಸುಮಾರು 1550 ಅಂಕಗಳಷ್ಟು ಕುಸಿದು 22,977 ಮಟ್ಟಕ್ಕೆ ಇಳಿದೆ. ನಿಫ್ಟಿ ಸುಮಾರು 500 ಅಂಕಗಳಷ್ಟು ಕುಸಿದು 22,634 ಮಟ್ಟಕ್ಕೆ ತಲುಪಿದೆ. ರೂಪಾಯಿ ಮೌಲ್ಯ ಡಾಲರ್ ವಿರುದ್ಧ 93.89 ಮಟ್ಟಕ್ಕೆ ಇಳಿದು ಇತಿಹಾಸದಲ್ಲೇ ಅತಿ ಕಡಿಮೆ ಮಟ್ಟ ತಲುಪಿದೆ. ಚಿನ್ನ ಬೆಳ್ಳಿ ಬೆಲೆಯಲ್ಲೂ ಕೂಡ ಗಣನೀಯ ಇಳಿಕೆ ಕಾಣ್ತಾ ಇದ್ದು 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ 1 ಗ್ರಾಂಗೆ 1032 ರೂಪಾಯಿ ಇಳಿಕೆಯಾಗಿದೆ. 22 ಕ್ಯಾರೆಟ್ನ ಚಿನ್ನ 1 ಗ್ರಾಂಗೆ 945 ರೂಪಾಯಿ ಇಳಿದಿದೆ. 18 ಕ್ಯಾರೆಟ್ನ 1 ಗ್ರಾಂ ಚಿನ್ನ 774 ರೂಪಾಯಿ ಇಳಿದಿದೆ. ಬೆಳ್ಳಿ ಕೂಡ ಕೆಜಿಗೆ 15,000 ರೂಪಾಯಿ ಕಡಿಮೆ ಆಗಿದೆ. ಇವತ್ತೊಂದೇ ದಿನ 2,30,000 ರೂಪಾಯಿಗೆ ಇಳಿಕೆ ಕಂಡಿದೆ. 40 ವರ್ಷಗಳಲ್ಲೇ ಮೊದಲ ಬಾರಿಗೆ ಈ ಪರಿಯಲ್ಲಿ ಬೆಳ್ಳಿ ದರ ಕುಸಿತವಾಗಿರುವುದು. ಈ ಮಧ್ಯೆ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $100 ದಾಟಿದೆ. ಸೆನ್ಸೆಕ್ಸ್ ನನ್ನ ಪ್ರಕಾರದಲ್ಲಿ ಅಂದರೆ ಷೇರುಪೇಟೆ ತನಗೆ ಬೇಕಾದ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಡುತ್ತೆ. ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೆಲಸಕ್ಕೆ ಸಂಬಂಧಪಡದಿದ್ದರೂ ಕೊಡುತ್ತೆ. ಅದು ವಾಪಸ್ಸು ಸರಿ ಹೋಗುತ್ತೆ ಅನಿಸುತ್ತೆ ನಾಳೆ ಅಥವಾ ಇನ್ಯಾವುದಾದ್ರು ಒಂದು ಕೆಲ ದೀರ್ಘಕಾಲದಲ್ಲಿ. ಶಾರ್ಟ್ ಟರ್ಮ್ ವ್ಯವಹಾರ ಮಾಡೋರಿಗೆ ಹೊಡೆತ ಬೀಳ್ಬೋದು. ಲಾಂಗ್ ಟರ್ಮಲ್ಲಿ ವ್ಯವಹಾರ ಮಾಡೋರಿಗೆ ಅಂದರೆ ದೀರ್ಘಕಾಲದ ಬಂಡವಾಳವನ್ನು ಹೂಡಿಕೆ ಮಾಡೋವಂಥವ್ರಿಗೆ ಈ ಬೀಳೋದು ಏಳೋದು ಅಷ್ಟು ದೊಡ್ಡ ಸಮಸ್ಯೆಯನ್ನು ತರಲಿಕ್ಕಿಲ್ಲ. ಬಟ್ ಡೇ ಟ್ರೇಡಿಂಗ್ ಮಾಡೋವಂಥವ್ರಿಗೆ ಬೆಳಗ್ಗೆ ತೊಗೊಳ್ಳೋದು, ಮಧ್ಯಾಹ್ನ ಕೊಡೋದು, ಅಥವಾ ರಾತ್ರಿ ತೊಗೊಳ್ಳೋದು, ಬೆಳಗ್ಗೆ ತೊಗೊಳ್ಳೋದು, ಮಾರನೇ ದಿನ ಕೊಡೋದು, ಈ ಥರದ್ದೆಲ್ಲ ಈ ಥರ ಮಾಡೋರಿಗೆ ಹೊಡೆತ ಬೀಳಬಹುದೇನೋ. ರೂಪಾಯಿ ಮಾತ್ರ ಅಪಮೌಲ್ಯ ಆಗುತ್ತಿರೋದ್ರ ಬಗ್ಗೆ ಗೌರ್ಮೆಂಟ್ ಆಫ್ ಇಂಡಿಯಾ ತಲೆನೂ ಕೆಡಿಸ್ಕೊತಿಲ್ಲ, ಏನು ಹೇಳ್ತಾನೂ ಇಲ್ಲ. ಅತ್ಯಂತ ಆಶ್ಚರ್ಯಕರವಾಗಿ ರೂಪಾಯಿ ಬೀಳ್ತಾ ಇದೆ, ಅಪಮೌಲ್ಯವಾಗ್ತಾ ಇದೆ. ಹೌದು, ಅಪಮೌಲ್ಯ ಆದಾಗ ಎರಡು ಲಾಭ, ಒಂದು ನಷ್ಟ ಇರಬಹುದು. ನಾನು ಡಾಲರನ್ನು ಖರೀದಿ ಮಾಡೋದಾದರೆ ನಾನು ಹೆಚ್ಚಿನ ಹಣವನ್ನು ಕೊಟ್ಟು ಖರೀದಿ ಮಾಡ್ಕೋಬೇಕು, ಬೇರೆ ದಾರಿ ಇಲ್ಲ. ಅದೇ ರೀತಿ ಒಂದು ದೇಶವಾಗಿ ನಾನು ಹೊರಗಡೆಯಿಂದ ಏನನ್ನಾರು ಖರೀದಿ ಮಾಡಬೇಕಾದ್ರೆ ಹೆಚ್ಚಿನ ರೂಪಾಯಿಯನ್ನು ಪಾವತಿಸಬೇಕು ಡಾಲರ್ಗೆ ವಿರುದ್ಧವಾದ ಲೆಕ್ಕಾಚಾರದಲ್ಲಿ ಅದರ ಮೌಲ್ಯಕ್ಕೆ. ಆದರೆ ಅದೇ ರೀತಿ ರಿವರ್ಸ್ ಲಾಭವೂ ಇರಬಹುದು. ಹೊರಗಡೆಯಿಂದ ಒಳಕ್ಕೆ ಬಂದಾಗ ಡಾಲರು ನಮಗೆ ಹೆಚ್ಚಿನ ರೂಪಾಯಿ ಸಿಕ್ತು ಅಂತ. ಫಾರ್ ಎಕ್ಸಾಂಪಲ್, ಯಾರೋ ತಂದೆಗೋ ತಾಯಿಗೋ $1,000 ಕಳಿಸ್ಕೊಡ್ತಿದ್ದಾರೆ ತಿಂಗಳಿಗೆ, ಅವ್ರ ತಾಯಿಗೋ ತಂದೆಗೋ. ಪಾಸಿಬಲ್, ಕಳಿಸ್ಬೋದು, ನಾನಿಲ್ಲ ಅಂತ ಹೇಳ್ತಿಲ್ಲ. ಈ ಹಿಂದೆ ಕಳಿಸ್ತಿದ್ದಾಗ ಅವ್ರಿಗೆ ಭಾರತದಲ್ಲಿ ಅವ್ರಿಗೊಂದು $85,000 ರೂಪಾಯಿ ಸಿಕ್ತಿತ್ತು $1,000. ಈಗ ಅದು 94,000-95,000 ರೂಪಾಯಿವರೆಗೂ ಸಿಕ್ಕತ್ತೆ ಅಂತ ಇರಬಹುದು ಕೆಲವರಿಗೆ. ಕೆಲವು ಸಾಫ್ಟ್ವೇರ್ ಕಂಪನಿಗಳಿಗೆ ಹೊರಕ್ಕೆ ರಫ್ತು ಮಾಡೋವಂಥವ್ರಿಗೆ ಡಾಲರ್ ಒಳಕ್ಕೆ ಬಂದಾಗ ಇಲ್ಲಿ ಅವ್ರದ್ದು ಬ್ಯಾಲೆನ್ಸ್ ಶೀಟಲ್ಲಿ ಜಾಸ್ತಿ ಬಿಸ್ನೆಸ್ ಆಯಿತು ಅಂತಲೂ ಕಾಣಿಸ್ಬೋದು. ಬಟ್ ಇದು ಒಳ್ಳೆಯ ಲಕ್ಷಣ ಅಲ್ಲ ಈ ಅಪಮೌಲ್ಯ. ಬಟ್ ಆ ಬಗ್ಗೆ ಫಿನಾನ್ಸ್ ಮಿನಿಸ್ಟರ್ ಆಗಲಿ ಯಾರೂ ಏನೂ ಮಾತಾಡಿಲ್ಲ. ಮರ್ಯಾದಾ ಹತ್ಯೆ ತಡೆಯೋ ವಿಚಾರದಲ್ಲಿ ಕೇಂದ್ರ ರಾಜ್ಯ ಸರ್ಕಾರ ಒಂದು ಬಿಲ್ಲನ್ನು ತಂದಿದೆ. ಇವತ್ತು ಅಸೆಂಬ್ಲಿಯಲ್ಲಿ ಪಾಸ್ ಮಾಡ್ಕೊಂಡಿದ್ದಾರೆ. ಅದು ಏನು ಅಂತ ನನಗೆ ಗೊತ್ತಿಲ್ಲ, ಮತ್ತು ಅದನ್ನು ಹೆಂಗೆ ಆ ಬಿಲ್ಲಿಂದ ಈ ಮರ್ಯಾದೆ ಹತ್ಯೆ ನಿಲ್ಲತ್ತೆ ಅಂತ. ನಿಲ್ಲಲಿ, ಸಂತೋಷ ಅಷ್ಟೇ, ನಿಂತಾಗ ಒಳ್ಳೆಯದು. ಇನ್ನು EVM ಬದಲಿಗೆ ಮತಪತ್ರ ಮಾಡೋದನ್ನು ಕೂಡ ಪಾಸ್ ಮಾಡಿದ್ದಾರೆ. ಇದು ಮಹಾ ಮೂರ್ಖತನ ಮತ್ತು ತೆವಲು ಮತ್ತು ಪ್ರತಿಷ್ಠೆಯನ್ನು ತೀರಿಸಿಕೊಳ್ಳುವ ಕಾಂಗ್ರೆಸ್ಸಿನ ಚಟ ಇದು, ಅಷ್ಟೇ, ಇನ್ನೇನೂ ಇಲ್ಲ ಇದರಲ್ಲಿ. ಖರ್ಗೆ ಅವರಾರು ಆಗಲಿ ಯಾರು ಆಗಲಿ, ನಿಮ್ಮ ಚಟ ತೀರಿಸ್ಕೊಂಡಿದ್ದೀರಿ. ನಿಮ್ಮ ಲೀಡ್ರು ಬುರುಡೆ ಬಿಟ್ಟರು, ಆ ಬುರುಡೆಗೆ ತಕ್ಕಂತೆ ನಿಮ್ಮ ಬುರುಡೆಗಳನ್ನು ಉಳಿಸ್ಕೊಳ್ಳೋಕ್ಕೆ ತಂದಿದ್ದೀರಿ. ನೀವೇ ಮಾತಾಡ್ತಿರೋ ಬಿಲ್ ತಂದಿರೋ ಈ ಗಿರಾಕಿಗಳು ನೀವೇ EVMಲ್ಲಿ ಗೆದ್ದಿದ್ದೀರಿ. ಮತ್ತು EVM ಅಂತ ಬಡ್ಕೋತೀರಿ ಒಂದೇ ಸಮ. ಇಟ್ಸ್ ಆಲ್ ರೈಟ್, ನಿಮ್ಗೆ ಅಧಿಕಾರ ಇದೆ, ನೀವೇನು ಬೇಕಾದ್ರೂ ಮಾಡ್ಕೋಬೋದು. ಎಸ್, ಕಾಂಗ್ರೆಸ್ನಲ್ಲಿ ಮತ್ತೆ ಮಿನಿಸ್ಟರ್ ವರ್ಸಸ್ MLA ವಾರ್ ಶುರುವಾಗಿದೆ. ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಸ್ವಪಕ್ಷೀಯ ಸಚಿವರ ವಿರುದ್ಧವೇ ಸರ್ಕಾರಿ ಜಮೀನು ನುಂಗಿದ ಆರೋಪವನ್ನು ಮಾಡ್ತಾ ಇದ್ದಾರೆ. ಪಾಂಡವಪುರ AC ಶ್ರೀನಿವಾಸ್ ಗೌಡ ಸಚಿವರ ಒತ್ತಡ ಹಾಕ್ತಾ ಇದ್ದಾರೆ ಅಂತ ಸರ್ಕಾರಿ ದಾಖಲೆಗಳನ್ನ ತಿದ್ದಿ ಒಂದೇ ದಿನಕ್ಕೆ ಬೇರೆಯವರ ಜಮೀನನ್ನು ಇನ್ನೊಬ್ಬರಿಗೆ ಖಾತೆ ಮಾಡಿಕೊಟ್ಟಿದ್ದಾರೆ. ಸತ್ತವರ ಹೆಸರಿನ ಕೋರ್ಟ್ ನೋಟಿಸ್ ಕಳುಹಿಸಿ ಬಳಿಕ ಅದೇ ದಿನವೇ AC ಕೋರ್ಟ್ನಲ್ಲಿ ಆದೇಶವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಶ್ರೀರಂಗಪಟ್ಟಣದ ಹುಲಿಕೆರೆಯಲ್ಲಿ 3 ಎಕರೆ ಪ್ರದೇಶದ ಕೆರೆಯನ್ನ ಮುಚ್ಚಿದ್ದಾರೆ. ಈ ಬಗ್ಗೆ ನಾನು ಸದನದಲ್ಲಿ ಪ್ರಶ್ನೆ ಮಾಡೋದಕ್ಕೆ ಕೇಳ್ತಾ ಇದ್ದೀನಿ, ಆದರೆ ಸದನದಲ್ಲಿ ಅವಕಾಶವೇ ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ಜೊತೆಗೆ ಪಬ್ಲಿಕ್ ಟಿವಿ ಜೊತೆಗೂ ಮಾತನಾಡಿ ಸದನದಲ್ಲಿ ಈ ಬಗ್ಗೆ ಮಾತನಾಡ್ತೀನಿ ಅಂದಿದ್ದಾರೆ. ನಮ್ಮ ಕಸಬಾ ಹೋಬಳಿಯಲ್ಲಿ, ಬಳಗೊಳ ಹೋಬಳಿಯಲ್ಲಿ ಇತ್ತೀಚೆಗೆ ಅನೇಕ ಸರ್ಕಾರಿ ಜಮೀನುಗಳನ್ನ ಬೇರೆಯವರಿಗೆ ಅದನ್ನು ಖಾತೆಗಳು ಮಾಡಿಕೊಟ್ಟು ಭೌತಿಯಾಗಿರೋರಿಗೆ ನಾವು ತಂದು ಕೋರ್ಟ್ಗಳಿಗೆ ಅಪೀಲ್ ಹಾಕ್ಸೋದ್ರ ಮುಖಾಂತರ ಅದು AC ಕೋರ್ಟ್ಗೆ ಹಾಕ್ತಾರೆ. AC ಕೋರ್ಟಲ್ಲಿ ಆದೇಶಗಳನ್ನ ಮಾಡಿಕೊಂಡು ಸಚಿವರಿಂದ ಪ್ರೆಷರ್ ಇದೆ, ಅದು ಖಾತೆ ಮಾಡಲೇಬೇಕು ಅಂತೇಳಿ ತಹಶೀಲ್ದಾರ್ಗೆ ಪ್ರೆಷರ್ ತಗೊಂಬಂದು ಒಂದೇ ದಿವಸದಲ್ಲಿ ಆದೇಶ ಮಾಡ್ತಾರೆ. ಅದ್ರ ಬೆಳಿಗ್ಗೆನೇ ಖಾತೆ ಆಗ್ತದೆ, ಅದ್ರ ಮಾರನೆಗೆ ಜಮೀನು ಮಾರ್ಬಿಡ್ತಾರೆ.
ಆ ಹುಲಿಕೆರೆಯಲ್ಲಿ ಒಂದು 3 ಎಕರೆ ಚಿಲ್ಲರೆ ಕೆರೆ ಇದೆ. ಆ ಕೆರೆನೇ ಮುಚ್ಚಾಕ್ಬಿಟ್ಟಾರೆ. ಇಲ್ಲಿ ನೀವು ನೋಡ್ದಂಗೆ ಇಲ್ಲಿ ಕೆರೆ ಇದು ಕೆರೆ 3 ಎಕರೆ ಇದೆ. 3 ಎಕರೆ 20 ಗುಂಟೆ ಇದನ್ನ ಖಾತೆ ಮಾಡಿಕೊಟ್ಟಿದ್ದಾರೆ. ಸುಮಾರು ಜಮೀನು ಮಾಡವ್ರೆ. ಬೆಳಗೊಳ 26, 27, 28, ಬೆಳಗೊಳ 101, ವಂಗಳ್ಳಿ 9, ಶ್ರೀರಂಗಪಟ್ಟಣದಲ್ಲಿ 149, ವಂಗಳ್ಳಿ 200 ಇವೆಲ್ಲ ಸರ್ಕಾರಿ ಬೆಳೆ. ಈ ಜಮೀನು ಮುಚ್ಚಾಕ್ಬಿಟ್ರು ರಿಜಿಸ್ಟ್ರೇಷನ್ ಮಾಡಿಸ್ಬಿಟ್ಟಾರೆ. ಇದ್ರ ಹಿಂದ್ಗಡೆ ಯಾರಿದ್ದಾರೆ ನಿಮಗೆ ಬಂದು ಹೇಳ್ತೀನಿ. ಅಧಿಕಾರಿಗಳು ಹೆಸರುಗಳನ್ನ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಅಲ್ಲ, MLA ಅಷ್ಟು ಸ್ಟ್ರಾಂಗ್ ಆಗಿ ಅದನ್ನೆಲ್ಲ ಹೇಳ್ತಿದ್ದಾರೆ ಅಂದರೆ ರಾಜ್ಯ ಸರ್ಕಾರ ಅದನ್ನು ಪಕ್ಕಕ್ಕೆ ತಳ್ಳೋಕ್ಕಾಗಲ್ಲ. ಮತ್ತು ಎರಡನೇದು, ಸರ್ಕಾರಿ ಜಮೀನನ್ನು ಅದು ಯಾರೇ ಆಗಿರಲಿ ಮಾಡ್ಲಿಕ್ಕೆ ಬರಲ್ಲ. ಹಾಗಾಗಿ ಅವ್ರು ಹೇಳ್ತಿರೋದು ಸರಿ ಇದ್ರೆ ದೇರ್ ಶುಡ್ ಬಿ ಅ ಪ್ರಾಪರ್ ಎನ್ಕ್ವೈರಿ. ಈಗ ದಾಖಲೆಗಳಿದೆ, ಸರ್ಕಾರಿ ದಾಖಲೆ, ಅದು ಸರ್ಕಾರಿ ಜಮೀನು ಸತ್ತವರೇ ತೋರಿಸ್ತಾರೆ ಅಂದರೆ ಅರ್ಥ ಏನಂಗಾರೆ ಏನೇವು ನೋಡೋಣ. 35 ಲಕ್ಷ ರೂಪಾಯಿ ಪ್ಯಾಕೇಜ್ ಕೊಟ್ಟಿದ್ರು ಬೆಂಗಳೂರಲ್ಲಿ. ಕಂಪ್ನಿನೂ ಚೆನ್ನಾಗಿತ್ತು. ನಂಗೆ ಬೆಂಗಳೂರಿಗೆ ಸ್ಥಳಾಂತರ ಆಗೋಕ್ಕೆ ಇಷ್ಟ ಇಲ್ಲ. ಯಾಕಂದ್ರೆ ನಾನು ಯಾವತ್ತಿಗೂ ಬೆಂಗಳೂರಿಗೆ ಹೋಗಲ್ಲ. ಕೋತಿ, ನೀನು ಯಾವನ ಕರೆದಿರೋನು ಬೆಂಗಳೂರಿಗೆ ಬಾ ಅಂತ. ಇಲ್ಲಿ ನೀನಲ್ಲ, ನಿಂಗೆ ಮದುವೆ ಆಗಿದ್ರೆ ನೀನು ಹೆಂಡ್ತಿನೂ ಕಳಿಸ್ಬೇಡ, ನಿನ್ನ ಮಕ್ಕಳನ್ನೂ ಕಳಿಸ್ಬೇಡ, ನಿಮ್ಮ ಅಪ್ಪ ಅಮ್ಮನೂ ಕಳಿಸ್ಬೇಡ, ಬೆಂಗಳೂರಲ್ಲಿ ಪಾಸು ಆಗಬೇಡ. ಒಂದೇನ ಗೊತ್ತಿತ್ತಾದರೆ ಕತ್ತೆಗೆ ನೀನು ಫೋಟೋ ಕಟ್ಬಿಟ್ಟು ಸಗಣಿ ಹೊಡಿಸ್ತೀನಿ. ಅಲ್ಲಿ ಪೊಲ್ಯೂಷನ್ನೇ ಕುಡ್ಕೊಂಡಿರು, ಅಲ್ಲೇ ಬಿದ್ದಿರು. ಯಾವ ನೀನು ಬಾಂದಿರೋನಿಲ್ಲಿ ನಿನಗೆ ಇಷ್ಟ ಇಲ್ಲದ್ರೆ ಜಾತು ಈ ಥರದ್ದು ಹಾಕಿ ಸುಮ್ಮನೆ ಪೋಸ್ ಕೊಡೋಕ್ಕೆ ಹೋಗಬೇಡ. ದೊಡ್ಡ ಹೀರೋ ಥರ ನೀನು ಇಡಿಯಟ್ಗಳತ್ತಂತ. ಮೆಟ್ರೋ ಪ್ರಯಾಣಿಕರಿಗೆ ಗುರುಗ್ರಾಮ ಕಂಡಿಲ್ಲ ಇವನು ಗುರುಗ್ರಾಮದ ಕತೆ ನಾನು ಅದಿಲ್ಲಿ. ಹೇಳಿ. ಮೆಟ್ರೋ ಪ್ರಯಾಣಿಕರು ಆಮೇಲೆ ನಿನ್ನ ಟೈಪ್ ಯಾವಾರು ಇದ್ದರೆ ಅವನ್ನೂ ಕರ್ಕೊಂಡೋಗು. ₹1 ಕೊಡ್ತೀನಿ ಒಬ್ಬನ ಕರ್ಕೊಂಡೋದ್ರೆ. ₹1 ಹಾಂ, ಬಹುಮಾನ. 100 ಜನ ಕರ್ಕೊಂಡೋದ್ರೆ ₹100 ಕೊಡ್ತೀನಿ. ತಿನ್ಕೊಂಡು ಬಿದ್ದಿರು. ಮೆಟ್ರೋ ಪ್ರಯಾಣಿಕರಿಗೆ BMRCL ಗುಡ್ ನ್ಯೂಸ್ ಕೊಟ್ಟಿದೆ. ಪಿಂಕ್ ಲೈನ್ ಮೆಟ್ರೋ ವಾಣಿಜ್ಯ ಸಂಚಾರಕ್ಕೆ ತಯಾರಿ ಆರಂಭವಾಗಿದ್ದು ಏಪ್ರಿಲ್ ಮೊದಲ ವಾರದಲ್ಲಿ RDSO ತಪಾಸಣೆ ನಡೆಸುತ್ತೆ. ತಪಾಸಣೆ ಪೂರ್ಣಗೊಂಡ ನಂತರ ರೈಲ್ವೆ ಮಂಡಳಿಯ ತಾಂತ್ರಿಕ ಅನುಮೋದನೆ ಪಡೆದು ನಂತರ ವರದಿಯನ್ನು ಸಲ್ಲಿಸುತ್ತಾರೆ. ಸೇಫ್ಟಿ ಕಮಿಷನ್ ಪರಿಶೀಲನೆ ನಂತರ ಮೇ ತಿಂಗಳಿನಲ್ಲಿ ಸಂಚಾರ ಮುಕ್ತವಾಗುತ್ತೆ. ಸರಿ, ಬೆಂಗಳೂರು ಮೈಸೂರು ಹೆದ್ದಾರಿ ಡಿವೈಡರ್ಗೆ ಹೋಗಿ ಬಸ್ ಡಿಕ್ಕಿ ಹೊಡೆದಿದೆ. ನಿದ್ದೆ ಇತ್ತಂತೆ ಬೆಳಗಿನ ಜಾವದಲ್ಲಿ. ಡ್ರೈವರು ಗುದ್ಬಿಟ್ಟು ಹೋಗಿ ಕೇರಳದಿಂದ ಬರ್ತಾ ಇತ್ತು. ಖಾಸಗಿ ಬಸ್ ಅದು, ಬೆಂಗಳೂರಿಗೆ ಬರ್ತಿತ್ತು. 4 ಜನ ಮೃತಪಟ್ಟಿದ್ದಾರೆ. ಚನ್ನಪಟ್ಟಣ ತಾಲೂಕು ಹತ್ರ ಅಲ್ಲ. ಉಳಿದವ್ರಿಗೆಲ್ಲ ಸಣ್ಣ ಪುಟ್ಟ ಗಾಯ ಏನೋ ಆಗಿದೆ. ಚಾಲಕ ನಿದ್ದೆ ಮಂಪರ್ನಲ್ಲಿದ್ದ, ಹಾಗಾಗಿ ಇದು ಅಪಘಾತ ಆಗಿದೆ ಅಂತ ಪೊಲೀಸ್ನವ್ರು ಹೇಳ್ತಿದ್ದಾರೆ. ಏನಾರೋ ಇರಲಿ, ಬಟ್ 4 ಜನದ ಜೀವ ಹೋಯ್ತಾ ಪಾಪ. ಯಾರ ಮೊಹಮ್ಮದ್ ಫರಾನ್, ರಫೀಸ್, ರಶೀದ್, ಸಕೀರ್. ಎಲ್ಲರೂ ಏನಾರು ಹಬ್ಬ ಗಿಬ್ಬ ಮುಗಿಸ್ಕೊಂಡು ವಾಪಸ್ ಬರ್ತಿದ್ರು ಏನೋ ಪಾಪ ಅಲ್ಲ. ಅವ್ರದ್ದಲ್ವಾ ಹಬ್ಬ ಅಲ್ವಾ, ಶನಿವಾರ ಹಬ್ಬ ಇತ್ತು. ಮುಗಿಸ್ಕೊಂಡು ಎಲ್ಲ ವಾಪಸ್ ಬರ್ತಿದ್ರೋ ಏನೋ, ಅದೇ ಇರಬೇಕು. ಓಕೆ.